ನೋಡಿ, ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನಾಳೆಯಿಂದ ನಮಗೆಲ್ಲ ಫೈನ್ ಬೀಳೋ ಲಕ್ಷಣಗಳು ತುಂಬ ಕಾಣಿಸ್ತಾ ಇದೆ. ಹೆಲ್ಮೆಟ್ ಜಾಗೃತಿ ಅಭಿಯಾನ ಅಂತೇಳಿ ಪ್ರತಿಯೊಂದು ಕಡೆ ಇದ್ರ ಬಗ್ಗೆ ಜಾಗೃತಿ ಮೂಡಿಸ್ತಾ ಇದ್ದಾರೆ. ಇದರ ಅರ್ಥ ಏನು ಗೊತ್ತಾ? ನಾಳೆಯಿಂದ ನಮಗೆಲ್ಲ ಫೈನ್ ಬೀಳ್ತಾ ಇದೆ. ನಮ್ಮ ತಲೆಗೆ ರಕ್ಷಾ ಕವಚ ಹಾಕ್ಕೊಂಡು ನಾವು ಓಡಿಸೋದ್ರಿಂದ ಅದು ನಮಗೆ ಜಾಸ್ತಿ ಲಾಭ ಆಗೋದು, ನಮ್ಮ ಪ್ರಾಣ ಉಳಿಯುವಷ್ಟು ಲಾಭ ಆಗೋದು. ಇದರಿಂದ ನಮ್ದೊಂದಲ್ಲ, ನಮ್ಮ ಹಿಂದೆ ನಮ್ಮದೊಂದು ಫ್ಯಾಮಿಲಿನೇ ಇರುತ್ತೆ, ನಮ್ಮ ಒಂದು ಜೀವನನೇ ಇರುತ್ತೆ. ಹೆಂಡತಿ ಮಕ್ಳು ಇರ್ತಾರೆ, ತಂದೆ ತಾಯಿ ಇರ್ತಾರೆ, ಅವ್ರಿಗೆ ಆಸರೆ ಆಗಿರ್ತೀವಿ. ಅದನ್ನೆಲ್ಲ ನಾವು ಕಳ್ಕೋಬೇಕಾಗುತ್ತೆ. ನೋಡಿ, ನಮ್ಮ ಚಿಕ್ಕಬಳ್ಳಾಪುರದಲ್ಲೇ 2 ದಿವಸ ಮುಂಚೆ MG ರೋಡಲ್ಲಿ ಆಕ್ಸಿಡೆಂಟ್ ಆಗಿ ತಲೆ ಒಡೆದೋಗಿದೆ. ಈ ಥರ ಆಗಬಾರ್ದು ಅಂತ ನಮಗೆ ಜಾಗೃತಿ ಕೊಡ್ತಾ ಇರೋದು. ಆದರೆ ನನ್ನ ತಲೆಯಲ್ಲಿ ಯಾವಾಗೂ ಒಂದು ಪ್ರಶ್ನೆ ಇರುತ್ತೆ, ಯಾಕೆ ನಮ್ಮ ಪ್ರಾಣದ ಬಗ್ಗೆ ಸರ್ಕಾರ ಇಷ್ಟೊಂದು ಸೀರಿಯಸ್ ತಗೊಂಡು ಹೆಲ್ಮೆಟ್ ಹಾಕಿದ್ರೆ ಫೈನ್ ಆಗ್ತಿದೆ ಅಂತ ಹೇಳ್ತಾರೆ. ಇದು ಅರ್ಥ ಆಗಿಲ್ಲ. ಯಾಕೆ ಅಂದರೆ ನಿಜವಾಗ್ಲೂ ನಮ್ಮ ಜೀವನ ಉದ್ಧಾರ ಮಾಡಬೇಕು ಅಂದರೆ ಸುಮಾರು ದಾರಿಗಳಿವೆ. ಅದನ್ನೆಲ್ಲ ಬಿಟ್ಟು ಆಮೇಲೆ ನನಗೆ ಅರ್ಥ ಆಗಿದ್ದು ಒಂದೇ. ನೋಡಿ, ಯಾವುದೇ ಒಂದು ದೇಶ ಗಟ್ಟಿಯಾಗಿ ಬಲವಾಗಿ ನಿಂತ್ಕೋಬೇಕು ಅಂದರೆ ನಮ್ಮ ಯುವಕರ ಪಾಲು ಜಾಸ್ತಿ ಇರುತ್ತೆ. ಈ ಥರ ಆಕ್ಸಿಡೆಂಟ್ಗಳಾಗಿ ನಮ್ಮ ಯುವಕರನ್ನ ನಾವೇ ಕಳ್ಕೊಳ್ತಾ ಹೋದರೆ ನಮ್ಮ ದೇಶನ ನಾವೇ ದುರ್ಬಲ ಮಾಡ್ದಂಗೆ ಆಗ್ತಾ ಇದೆ. ಅದಕ್ಕೆ ಈ ಥರ ಕಂಡೀಷನ್ ಹಾಕಿ ಫೈನ್ ಹಾಕಿ ನಮ್ಮ ಪ್ರಾಣನ ಉಳಿಸ್ತಾ ಇದ್ದಾರೆ. ಇದು ಕರೆಕ್ಟ್ ಆಗಿದ್ರೆ ಲೈಕ್ ಮಾಡಿ, ಎಲ್ಲರಿಗೂ ಗೊತ್ತಾಗಲಿ ಶೇರ್ ಮಾಡಿ. ನಿಮ್ಗೇನು ಅನ್ಸುತ್ತೆ ಇದ್ರ ಬಗ್ಗೆ ನನಗೆ ಕಮೆಂಟ್ ಮಾಡಿ.